ಎಲ್ಲ ಫ್ರೆಂಡ್ಸ್ ಬನ್ನಿ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕಡಲೆಬೇಳೆ ವಡೆ ತಿಂದರೆ ಗಂಟ್ಲಂತೂ ಕಟ್ಕೊಳ್ಳುತ್ತೆ ಗ್ಯಾರಂಟಿ. ನೋಡಿ ಮಾತಾಡೋಕ್ಕೆ ಆಯ್ತಾಯಿಲ್ಲ. ಕಡಲೆಬೇಳೆ ವಡೆ ಮಾಡಬೇಕಾಗಿರೋಂಥ ಐಟಮ್ಸ್ಗಳು ನೋಡ್ಕೊಳ್ಳಿ. ಕಡಲೆಬೇಳೆ ಒಂದು 2 ಅವರ್ ಉನಿ ಹಾಕಿದ್ದೀನಿ. ಅದು ಮುಟ್ಟಿದ್ರೆ ಇದು ಓಪನ್ ಆಗಬೇಕು ಅಷ್ಟಿದೆ. ಈಗ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಚಕ್ಕೆ, ಲವಂಗ, ಅರಿಶಿನ. ಇದಿಷ್ಟು ಐಟಮ್ಸ್ ಬೇಕು ಫ್ರೆಂಡ್ಸ್. ಇದೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಒಂದೊಂದೇ. ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿರ್ತೀನಿ ಇವಾಗ ಅಷ್ಟೇ. ಅದನ್ನು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ನಾನು ಹಸಿಮೆಣ್ಸಿನ್ಕಾಯಿನೂ ಕೂಡ ಮಿಕ್ಸಿಗೆ ಹಾಕ್ಕೋತೀನಿ. ಅದನ್ನು ಕಟ್ ಮಾಡ್ಕೊಳ್ಳಲ್ಲ ಸಣ್ಣಕ್ಕೆ. ಏಕೆಂದರೆ ನಮಗೆ ಹಸಿಮೆಣ್ಸಿನ್ಕಾಯಿ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬ ಇರಿಟೇಟ್ ಆಗುತ್ತೆ. ಆಯ್ತಾನೆ ಇಲ್ಲ ಫ್ರೆಂಡ್ಸ್, ಯಾರು ಬೈಕಬೇಡಿ. ಇದೇನು ಈ ಥರ ವಿಡಿಯೋ ಮಾಡಿ ಹಾಕವ್ರೆ ಅಂತ. ನನ್ನ ಕೈಲಿ ವಾಯ್ಸ್ ಮಾತಾಡೋಕ್ಕಾಯ್ತಾ ಇಲ್ಲ. ಆದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ನಾನು ವಾರಕ್ಕೆ 2 ಅದರಿಂದ ಒಂದು ಅಪ್ಲೋಡ್ ಮಾಡಲೇಬೇಕಾಗಿರೋದ್ರಿಂದ ಮಾತಾಡ್ತಾಯಿದ್ದೀನಿ ಅಷ್ಟೇ. ತಪ್ಪು ತಿಳ್ಕೊಬೇಡಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದೆಲ್ಲನೂ ನಾನು ಹಸಿಮೆಣ್ಸಿನ್ಕಾಯಿನೂ ರುಬ್ಕೋತೀನಿ. ಫಸ್ಟ್ ಇದು ಒಂದು ರೌಂಡು ಬಂದ್ಬಿಡೋಣ. ಆಮೇಲೆ ಮತ್ತು ಜೀರಿಗೆ ಮತ್ತು ಅರಿಶಿನ ಜೀರಿಗೆ ಮತ್ತು ಮೆಣಸು ಹಾಕೋಣ. ಈಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಇದನ್ನು ಮಾತ್ರ ಚಕ್ಕೆ, ಲವಂಗ ಇದಿಷ್ಟನ್ನೇ ರುಬ್ತೀನಿ. ಅದು ಗ್ರೈಂಡ್ ಆಗೋಲ್ಲ, ಅದಕ್ಕೆ ಇದಿಷ್ಟನ್ನು ಮಾತ್ರ ಫಸ್ಟ್ ರುಬ್ತಾಯಿದ್ದೀನಿ. ಕಡಲೆಬೇಳೆ ಹಾಕ್ಬಿಟ್ಟು ರುಬ್ಬಿದ್ರೆ ಆಯ್ತಲ್ಲ ಫ್ರೆಂಡ್ಸ್. ಮಾತಾಡೋಕ್ಕೆ ವಿಧಿ ಇಲ್ಲ, ಮಾಡಲೇಬೇಕು. ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ರುಬ್ಕೊಬರೋಣ ಬನ್ನಿ. ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ನೀರು ಹಾಕೋಂಗಿಲ್ಲ, ಹಾಗೆ ರುಬ್ಬಬೇಕು. ನೋಡಿ ನಾನು ರುಬ್ಕೊಬಂದಿದ್ದೀನಿ. ನೀರೆಲ್ಲ ಹಾಕಬೇಡಿ. ಒಂದು ಸ್ವಲ್ಪನೂ ಇದಕ್ಕೆ ಕಾಳು ಮೆಣಸು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ರುಬ್ಕೊಬರೋಣ. ಒಂದು ಸ್ವಲ್ಪ ಹಾಕಿ ಸಾಕು. ನಾನು ಮಾಡ್ತಾ ಇರೋದೇ ಸ್ವಲ್ಪ, ಜಾಸ್ತಿ ಮಾಡ್ತಾಯಿಲ್ಲ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಬೇಕಾಗುತ್ತೆ. ಮನೇಲಿ ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ಡಿಪೆಂಡ್ ಮಾಡಿ. ನಾವಿವಾಗ ಸದ್ಯಕ್ಕೆ ಇಬ್ಬರೇ ಇರೋದು, ಅದಕ್ಕೆ ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ಮಾಡ್ತಾಯಿದ್ದೀನಿ. ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ನಾನು ಈ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ರುಬ್ಕೊಬರೋಣ ಜೊತೆಗೆ ಹಾಕ್ಬಿಟ್ಟು. ಈಗ ನೋಡಿ ಫ್ರೆಂಡ್ಸ್, ರುಬ್ಬಿದ್ದೀನಿ. ಇಷ್ಟು ಬಂದಿದೆ. ಈ ಕಡಲೆಬೇಳೆನ ಆ್ಯಡ್ ಮಾಡಿಬಿಟ್ಟು ರುಬ್ಕೊಬರ್ತೀನಿ. ನೋಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಈಗ ಅದ್ರ ಮುಂಚೆ ನಾನು ಟಿಪ್ಸ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಮುಂದೆ ವಿಡಿಯೋಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ, ಆಯಿತಾ? ನೋಡಿ ಇಷ್ಟು ಗಟ್ಟಿಗೆ ರುಬ್ಕೊಬಂದಿದ್ದೀನಿ. ಒಂದು ಸ್ವಲ್ಪನೂ ತೆಳ್ಳೆ ಇಲ್ಲ. ನೀರೊಂದು ಸ್ವಲ್ಪನೂ ಹಾಕಬೇಡಿ. ನೀರು ಹಾಕಿದಷ್ಟು ವಡೆ ಚೆನ್ನಾಗಿ ಬರೋಲ್ಲ. ನೀರು ಕೊತ್ತಂಬರಿ ಸೊಪ್ಪನ್ನು ಒಂದು ರೌಂಡ್ ಹಂಗೆ ಮಿಕ್ಸಿಲೆಲ್ಲ ಇದಾಗಲಿ ಅಂತ, ಅದು ಬಾಯಿಗೆ ಸಿಗುತ್ತೆ. ಎಲ್ಲ ಹಂಗೆ ತೆಗ್ದಿಡ್ತಾ ಇರ್ತಾರೆ ಮಕ್ಕಳೆಲ್ಲ. ನೋಡಿ ನೀವು ಕೊಟ್ಟರೆ ವಡೆನ ತಿನ್ನೋದೇ ಇಲ್ಲ. ಅದನ್ನು ಬಿಡಿಸ್ತಾ ಕೂತ್ಕೋತವೆ ಮಕ್ಕಳು. ಈ ಥರ ಮಾಡಿಬಿಟ್ರೆ ಸುಮ್ಮನೆ ತಿಂತವೆ. ಎಲ್ಲನೂ ಒಂದು ರೌಂಡ್ ಮಿಕ್ಸಿ ಮಾಡಿಬಿಟ್ರೆ ಟೇಸ್ಟು ಕೊಡುತ್ತೆ. ಎತ್ತಿಡೋದು ತಪ್ಪುತ್ತೆ. ಈಗ ಇದಕ್ಕೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪಾತ್ರೆಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನೆಲದಲ್ಲಿ ಕಟ್ ಮಾಡೋರು ಅನ್ಕೋಬೇಡಿ, ಅದು ಟೈಲ್ಸ್ ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿರ್ತೀನಿ ನಾನು, ಆಯಿತಾ? ಸಾರಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಏನು ಇರಿಟೇಟ್ ಮಾಡ್ತಾಯಿದ್ದೀವಿ ಅಮ್ಮ ಅನ್ಕೋಬೇಡಿ. ನನ್ನ ವಿಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ. ಏನೋ ಬಡಪಾಯಿ ಹೋಗ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆಯ್ತಾನೆ ಇಲ್ಲ, ಸೌಂಡೇ ಕೊಡೋಕ್ಕಾಯ್ತಾಯಿಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಚೆನ್ನಾಗಿ ಮೇಲೆ ಕೆಳಗೆಲ್ಲ ಮಾಡಿ ಕಲಿಸ್ಬೇಕು ವಡೆನ. ನಾನು ಮುಂಚೆಗೆ ಮಾತಾಡಬೇಕಿತ್ತು ವಡೆ ತಿನ್ನೋಕ್ಕೆ ಮುಂಚೆ ಫ್ರೆಂಡ್ಸ್. ಈಗ ಮಾತಾಡೋಕೆ ಹೋದರೆ ಆಯ್ತಾನೆ ಇಲ್ಲ, ವಡೆ ತಿಂದ್ಬಿಟ್ಟು.
ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಟಿಪ್ಸ್ ಹೇಳಿದ್ನಲ್ಲ, ಅದು ಉಪ್ಪಿನ ಜೊತೆ ಉಪ್ಪು ಇವಾಗೆಲ್ಲ ಹಬ್ಬ ಹುಣ್ಮೆಗೆಲ್ಲ ಹಬ್ಬಗಳಿಗೆಲ್ಲ ಡಬ್ಬ ಕ್ಲೀನ್ ಮಾಡ್ತೀವಲ್ವ, ಆ ಡಬ್ಬಕ್ಕೆ ಪಚ್ಕರ್ಪೂರ ಇರುತ್ತಲ್ಲ, ಪಚ್ಕರ್ಪೂರನ ಹಾಕಿಡಿ ಫ್ರೆಂಡ್ಸ್ ಉಪ್ಪಿನ ಡಬ್ಬಕ್ಕೆ. ಸಾಂಬಾರು ಅಡುಗೆ ಎಲ್ಲ ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಸ್ಮೆಲ್ಲು ಅಡುಗೆ ಮನೆಯೂ ಗಮ್ ಅಂತ ಇರುತ್ತೆ. ಪಚ್ಕರ್ಪೂರ ಕೆಳಗಡೆ ಪಚ್ಕರ್ಪೂರ ಹಾಕ್ಬಿಟ್ಟು ಆಮೇಲೆ ಉಪ್ಪು ತುಂಬಿ ಡಬ್ಬಕ್ಕೆ ಚೆನ್ನಾಗಿರುತ್ತೆ. ನೋಡಿ ಬೇಕಿದ್ರೆ ಟ್ರೈ ಮಾಡಿ. ಅದ್ರ ಬಗ್ಗೆ ನನಗೊಂದು ಕಮೆಂಟ್ ಹಾಕಿ ಹೇಗಿರುತ್ತೆ ಅಂತ. ಎಣ್ಣೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಬನ್ನಿ ವಡೆ ಹಾಕೋದು ಹೇಳ್ಕೊಡ್ತೀನಿ. ವಡೆನ ಸಣ್ಣ ಉರಿ ಚೆನ್ನಾಗಿ ಕಾದಿರೋ ಎಣ್ಣೆಗೆ ವಡೆ ಹಾಕಬೇಕು. ವಡೆ ಹಾಕಿದ್ಮೇಲೆ ಸಣ್ಣ ಉರಿಲಿ ಆ ಕಡೆ ಈ ಕಡೆ ಮಾಡಿ ಬೇಯಿಸ್ಬೇಕು ಫ್ರೆಂಡ್ಸ್. ನಾನು ಮಾತಾಡಿಲ್ಲ ಅಂತ ವೀಡಿಯೋ ಸ್ಕಿಪ್ ಮಾಡಬೇಡಿ, ನನ್ನ ಮಾತು ಕೇಳಿಸ್ತಾ ಇಲ್ಲ ಅಂತ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ವೀಡಿಯೋನ, ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಆಯ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ. ಬನ್ನಿ ಎಣ್ಣೆ ಕಾದಿದೆ, ನೋಡೋಣ, ಚೆಕ್ ಮಾಡ್ತೀನಿ. ನಾನು ವಡೆ ಸೈಡಲ್ಲಿ ತಟ್ಟಿಟ್ಕೊತಾ ಇದ್ದೀನಿ. ಹಾಗೆಯೇ ಒಂದೇ ಕೈಲಿ 4-5 ಹಾಕಿ ತಟ್ಟಿ ಇಟ್ಕೊಂಡಿರ್ತೀನಿ. ಈಗ ಹಂಗೆ ಹಾಕ್ತೀನಿ ಎಣ್ಣೆ ಕಾಯ್ತಿದ್ದಂಗೆ. ನೋಡಿ ಕಾದಿದೆ ಎಣ್ಣೆ, ಪರವಾಗಿಲ್ಲ ಸ್ವಲ್ಪ ಕಾದಿದೆ. ಈಗ ವಡೆ ತಟ್ಟಿಟ್ಕೊಂಡಿದ್ದೀನಲ್ಲ ಅವೆಲ್ಲನೂ ಹಾಕೋಣ. ನೋಡಿ ತಟ್ಟಿಟ್ಕೊತಾ ಇದ್ದೀನಿ ಒಂದು ಸೈಡ್ಗೆ. ಕೈಯೆಲ್ಲ ಒಂದೇ ಕೈಲಿ ಮಾಡ್ತಾಯಿದ್ದೀನಿ, ಒಂದು ಕೈಲಿ ಕ್ಯಾಮ್ರಾ ಹಿಡ್ದಿದ್ದೀನಿ, ಒಂದು ಕೈಲೇ ತಟ್ತಾಯಿದ್ದೀನಿ. 2 ಕೈಯೂ ಬೇಕು ಅಂತೇನಿಲ್ಲ. ನಾನೊಂದು ಸ್ಟ್ಯಾಂಡ್ ತಗೋಬೇಕು, ಸೆಲ್ಫಿ ಸ್ಟ್ಯಾಂಡು. ನೋಡೋಣ, ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಅದಕ್ಕೂ ಸೆಲ್ಫಿ ಸ್ಟ್ಯಾಂಡ್ ಫಸ್ಟ್ ತಗೋಬೇಕು. ವೀಡಿಯೋ ಮಾಡೋಕ್ಕೆ ತುಂಬ ಹಿಂಸೆ ಅನ್ನಿಸ್ತೈತೆ, ಅಡುಗೆ ಮಾಡೋದೆಲ್ಲನೂ ತಗೊಂಡು ನಾವು ಟ್ರೈ ಮಾಡೋಣ. ಆಯಿತಾ? ಬನ್ನಿ ಇವಾಗ ಪಾತ್ರೆಗೆ ಹಾಕೋಣ. ಎಣ್ಣೆ ಕಾದಿದೆ. ವಡೆ ತಿನ್ನಬೇಡಿ ಫ್ರೆಂಡ್ಸ್ ಜಾಸ್ತಿ, ಶೀತದ ಟೈಮಲ್ಲಿ. ಶೀತ ಆಗಿದ್ದರೆ ತಿನ್ನಬೇಡಿ. ನೋಡಿ ಹಾಕ್ತಾಯಿದ್ದೀನಿ ವಡೆ. ಉರಿ ಜೋರು ಮಾಡಿಕೊಂಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ಮುಗಿದ ಮೇಲೆ ಉರಿ ಕಮ್ಮಿ ಮಾಡೋಣ. ಉರಿ ಕಮ್ಮಿ ಮಾಡಿ ಬೇಯಿಸಿದಷ್ಟು ಚೆನ್ನಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ, ವಡೆ ಕರಿ ಐಟಮ್ಸ್ಗಳೆಲ್ಲನೂ ಉರಿ ಕಮ್ಮಿ ಮಾಡೇ ಬೇಯಿಸ್ಬೇಕು. ಜೋರು ಉರಿಲಿ ಬೇಯಿಸಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಸೀಕ್ಲು ಥರ ಆಗ್ಬಿಟ್ಟಿರುತ್ತೆ, ಅದು ಟೇಸ್ಟೇ ಕೊಡೋಲ್ಲ. ಆಯಿತಾ? ಸಣ್ಣ ಉರಿ ಮಾಡಿ ಬೇಯಿಸ್ಬೇಕು, ಆವಾಗಲೇ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ನೋಡಿ ಇವಾಗ ನಾನು ಉರಿ ಕಮ್ಮಿ ಮಾಡ್ಕೊಂಡು ಬೇಯಿಸ್ತೀನಿ. ಬೇಯಿಸ್ಕೊಬರೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಊಟ ಮಾಡಾಕ್ತಾಯಿದ್ದೀನಿ. ಅದರಲ್ಲೂ ಒಂದು ವಡೆ ಹೋಯ್ತು, ಸ್ವಲ್ಪ ಇದಾಯಿತು ಅಷ್ಟೇ, ಏನಿಲ್ಲ, ಚೆನ್ನಾಗಿ ಬಂತು ಎಲ್ಲ. ಓಕೆ ಫ್ರೆಂಡ್ಸ್, ಬೆಂದಿದೆ. ಫಾಸ್ಟಾಗಿ ಮಾತಾಡೋಕ್ಕಾಯ್ತಲ್ಲ ಇವತ್ತು. ಏನಾದ್ರು ಇದಾದರೆ ಬೇಜಾರು ಮಾಡ್ಕೋಬೇಡಿ. ಎಷ್ಟೊಂದು ಸತಿ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ ಅಂತ. ಆದರೂ ವಿಡಿಯೋ ಮಾತ್ರ ಫುಲ್ ನೋಡಿ. ಓಕೆ, ಚೆನ್ನಾಗಿ ಬೆಂದಿದೆ ನೋಡಿ. ಕಲರ್ ಫುಲ್ ಚೇಂಜ್ ಆಗಿದೆ. ಈ ಕಲರ್ ಬರಬೇಕು ಯಾವಾಗಲೂ, ಗೋಲ್ಡನ್ ಬ್ರೌನ್ ಕಲರು. ಇದನ್ನು ಎತ್ಕೊಂಡು ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ. ನೋಡಿ ಕಾಫಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಾಯ್ಸ್ ಬಗ್ಗೆ ನೀವು ಕಮೆಂಟ್ ಮಾಡಬೇಡಿ ಪ್ಲೀಸ್ ಫ್ರೆಂಡ್ಸ್. ನನ್ನ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.